ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ AEW ರೆವಲ್ಯೂಷನ್ ಬಗ್ಗೆ ಮಾತಾಡಲೇಬೇಕು, ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ರಿಟರ್ನ್ಸ್ ಗಳು ನಮಗೆ ಇವತ್ತಿನ ಈ ಒಂದು ಶೋ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಮೊದಲನೇದಾಗಿ ನಮಗೆ ಎಡ್ಜ್ ಆಗಿ ಕ್ರಿಶ್ಚಿಯನ್ ಅವರ ಮತ್ತೊಮ್ಮೆ ರಿಟರ್ನ್ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇವರು AEW ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಂಡಿದ್ರು, ಬಟ್ ಇವತ್ತಿನ ರೆವಲ್ಯೂಷನ್ ಶೋ ಅಲ್ಲಿ ಎಡ್ಜ್ ಆಗಿ ಕ್ರಿಶ್ಚಿಯನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಇವರಿಬ್ರು ಕೂಡ ಬಂದು FTR ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಅಂಡ್ ಅವರು ನೆಕ್ಸ್ಟ್ ನಾವು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಬರ್ತಾ ಇದೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕೆನಿ ಒಮೆಗಾ ಅವರ ರಿಟರ್ನ್ ಕೂಡ ಇವತ್ತು ಶೋ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಮೋಸ್ಟ್ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ರಾಂಡಾ ರೌಸಿ ಅವರು ಕೂಡ AEW ಕಂಪನಿಯಲ್ಲಿ ಬಂದಿದ್ದಾರೆ. ಲಿಟ್ರಲಿ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ ಗುರು ರಾಂಡಾ ರೌಸಿ ಅವರು ಬರ್ತಾರೆ ಅಂತ, ಯಾಕಂದ್ರೆ ಅವರು ರೀಸೆಂಟ್ ಆಗಿ WWE ಬಗ್ಗೆ ಸಿಕ್ಕಾಪಟ್ಟೆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಷ್ಟೇ ಅಲ್ಲ, ನೆಟ್ಫ್ಲಿಕ್ಸ್ ಪ್ಲಾಟ್ಫಾರ್ಮ್ ಮೇಲೆ ಒಂದು MMA ಫೈಟ್ ಗೂ ಕೂಡ ನಮ್ಮ ರಾಂಡಾ ರೌಸಿ ಅವರು ರೆಡಿ ಆಗಿದ್ರು. ಅಂಡ್ ಇಷ್ಟೆಲ್ಲರ ನಡುವೆ AEW ಕಂಪನಿಗೆ ಬರ್ತಾರೆ ಅಂತ ಯಾರು ಕೂಡ ಅನ್ಕೊಂಡಿರ್ಲಿಲ್ಲ. ಬಂದ್ ಕೂಡಲೇ ಅವರು ಟೋನಿ ಸ್ಟಾರ್ಮ್ ಅವರ ಮೇಲೆ ಹೋಗಿದ್ದಾರೆ ಅಂತಾನೆ ಹೇಳ್ಬೇಕು. ಇವರ ನಡುವೆ ಚಿಕ್ಕದಾಗಿ ಒಂದು ಬ್ರಾಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಬಿಗ್ಗೆಸ್ಟ್ ಶಾಕಿಂಗು ಇವತ್ತಿನ ರೆಸ್ಲಿಂಗ್ ನ್ಯೂಸ್ ಅಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ರಾಂಡಾ ರೌಸಿ ಅವರು AEW ಕಂಪನಿಗೆ ಹೋಗಿರೋದು ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಟ್ AEW ಕಂಪನಿ ಅವರು ಅಂತೂ ಇಂತೂ ರಾಂಡಾ ರೌಸಿ ಅವ್ರನ್ನ ತನ್ನ ಕಂಪನಿಗೆ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಇದರಿಂದ ನಿಜವಾಗ್ಲೂ ಕೂಡ ಅವರಿಗೆ ಹೆಲ್ಪ್ ಆಗುತ್ತಾ ಅಂತ ನಾವು ಕಾದ್ ನೋಡ್ಬೇಕು. ಹೆಲ್ಪ್ ಆಗುತ್ತಾ ಅನ್ನೋದ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಸ್ವಲ್ಪ ನಮ್ಮ ರ್ಯಾಂಡಿ ಓರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋಣ. ಲಿಟ್ರಲಿ ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರಲ್ಲ, ಆ ಒಂದು ಸೆಗ್ಮೆಂಟ್ ಗೆ, ಆ ಒಂದು ವಿಡಿಯೋಗೆ WWE ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಕೇವಲ 15 ಗಂಟೆಗಳಲ್ಲಿ 71 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ ಅಂತಾನೆ ಹೇಳ್ಬೇಕು. ಐ ಥಿಂಕ್ ಇಷ್ಟೊತ್ತಿಗೆ 100 ಮಿಲಿಯನ್ ಕೂಡ ಕ್ರಾಸ್ ಆಗಿದೆ. WWE ಅವ್ರಿಗಂತೂ ಆ ಒಂದು ಇಂಟ್ರೆಸ್ಟಿಂಗ್ ಮೂವ್ ಇಂದ ಸಿಕ್ಕಾಪಟ್ಟೆ ಪ್ರಾಫಿಟ್ ಆಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಅದರಿಂದನೇ ಈ ಬಾರಿಯ ರಸಲ್ ಮೀನಿಯಾಗೆ ಸಿಕ್ಕಾಪಟ್ಟೆ ಹೈಪ್ ಕೂಡ ಆಗಿದೆ. ಇನ್ನ ರೀಸೆಂಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಪ್ರಾಬಬ್ಲಿ ಅದರಿಂದ ರಸಲ್ ಮೀನಿಯಾ ನೈಟ್ 2 ಹಾಗೆ ನೈಟ್ 1 ನ ಮೇನ್ ಇವೆಂಟ್ ಗಳು ಚೇಂಜ್ ಆಗಬಹುದು ಅಂತ. ಬಟ್ WWE ಅವರು ಇಲ್ಲಿ ಅಫಿಷಿಯಲ್ ಆಗಿ ತನ್ನ ವೆಬ್ಸೈಟ್ ಅಲ್ಲಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ರಸಲ್ ಮೀನಿಯಾ ನೈಟ್ 1 ನ ಮೈನ್ ಇವೆಂಟ್ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಆದ್ರೆ, ನೈಟ್ 2 ನ ಮೇನ್ ಇವೆಂಟ್ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಗೆ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಆಗುತ್ತೆ ಅಂತ. ಲಿಟ್ರಲಿ ಯಾರು ಕೂಡ ಅನ್ಕೊಂಡಿರಲಿಲ್ಲ ಗುರು, ರ್ಯಾಂಡಿ ಓರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಸ್ಟೋರಿ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗುತ್ತೆ, ಅದರಲ್ಲೂ ಕೂಡ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಸ್ಟೋರಿಗೆ ಟಕ್ಕರ್ ಕೊಡುತ್ತೆ ಅಂತ. ಬಟ್ ಸದ್ಯಕ್ಕೆ ಎಲ್ಲರೂ ಕೂಡ ರ್ಯಾಂಡಿ ಓರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಸ್ಟೋರಿ ಲೈನ್ ಬಗ್ಗೆನೇ ಮಾತಾಡ್ಕೋತಾ ಇದ್ದಾರೆ. ಜಸ್ಟ್ ಆ ಒಂದು ಸೆಗ್ಮೆಂಟ್ ಇಂದ ಲಿಟ್ರಲಿ ಒಂದೇ ಒಂದು ಸೆಗ್ಮೆಂಟ್ ಯಾವ ಲೆವೆಲ್ ಗೆ ಒಂದು ಮ್ಯಾಚ್ ನ ಹೈಪ್ ಮಾಡುತ್ತೆ ಅಂತ ಇದರಿಂದಾನೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಇನ್ನ ನಾಳೆಯ ಮಂಡೇ ನೈಟ್ ಹಾಗೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ CM ಪಂಕ್ ಅವರು ರೋಮನ್ ರೈನ್ಸ್ ಅವರ ಫಾದರ್ ಬಗ್ಗೆ ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಇನ್ನ ನಮ್ಮ ಊಸೋಸ್ ಗಳು ಕೂಡ ಬಂದು CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿ ಹೋಗಿದ್ರು. ಈಗ ಎಲ್ಲರ ಕಣ್ಣು ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಸ್ಟೋರಿ ಲೈನ್ ಮೇಲ್ಗಡೆ ಇದೆ. ಸೊ ಸ್ಮ್ಯಾಕ್ ಡೌನ್ ನಲ್ಲಿ WWE ಅವರು ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಸ್ಟೋರಿ ಲೈನ್ ನ ಆ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಇನ್ನ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಸ್ಟೋರಿ ಲೈನ್ ನ ಮಂಡೇ ನೈಟ್ ರಾ ಅಲ್ಲಿ ಯಾವ ರೀತಿ ತೋರಿಸಬಹುದು, ಅದರಲ್ಲೂ ಕೂಡ ರೋಮನ್ ರೈನ್ಸ್ ಅವರ ರಿಟರ್ನ್ ಆಗ್ತಾ ಇದೆ ಮಂಡೇ ನೈಟ್ ರಾ ಅಲ್ಲಿ. ಸೊ ಈಗ ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವರ ಮೇಲೆ ಹೋಪ್ ನ ಇಟ್ಕೊಂಡಿದ್ದಾರೆ. ಲಿಟ್ರಲಿ ಬ್ರಾಕ್ ಲೆಸ್ನರ್ ಅವರಿಗಿಂತ ಜಾಸ್ತಿ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರಾಗೆ ಬಂದು ಏನು ಮಾಡ್ತಾರೆ, ಯಾವ ರೀತಿ ತನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದಕ್ಕೆ ರೋಮನ್ ರೈನ್ಸ್ ಅವರು ರಿವೆಂಜ್ ನ ತಗೋತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಸೆಗ್ಮೆಂಟ್ ಆದ್ಮೇಲೆ ಎಲ್ಲರ ಕಣ್ಣು ಈಗ ರೋಮನ್ ರೈನ್ಸ್ ಅವರ ಮೇಲೆನೆ ನಿಂತಿದೆ ಅಂತಾನೆ ಹೇಳ್ಬೇಕು. ನೋಡ್ಬೇಕು ಗಾಯ್ಸ್, ನಾಳೆ ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಅವರು CM ಪಂಕ್ ಅವರಿಗೆ ಅದೇನು ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ರಾಯ್ಸ್ ಕೀಸ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರಾಯ್ಸ್ ಕೀಸ್ ಹಾಗೆ ಜೆಲ್ಲಿ ರೋಲ್ ಅವರ ಟ್ಯಾಗ್ ಟೀಮ್ ನ WWE ಅವರು ರಸಲ್ ಮೀನಿಯಾಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈಗ ಹಾಲ್ ಆಫ್ ಎ ಸಡನ್ WWE ಅವರು ರಾಯ್ಸ್ ಕೀಸ್ ಅವ್ರನ್ನ ಜೆಲ್ಲಿ ರೋಲ್ ಅವರ ಜೊತೆ ಯಾಕೆ ಟೀಮ್ ಅಪ್ ಮಾಡೋಣ ಅಂತ ಥಿಂಕ್ ಮಾಡ್ತು ಅಂದ್ರೆ, ರಾಯ್ಸ್ ಕೀಸ್ ಅವರಿಗೆ ಸಡನ್ ಆಗಿ ಪಬ್ಲಿಸಿಟಿ ಕೊಡೋದಕ್ಕೆ WWE ಅವರು ಈ ರೀತಿ ಥಿಂಕ್ ಮಾಡಿದ್ರಂತೆ. ಈಗ ರಾಯ್ಸ್ ಕೀಸ್ ಅವರು ಯಾರು ಅನ್ನೋದೇ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ರಾಯಲ್ ರಂಬಲ್ ಅಲ್ಲಿ ಬಂದ್ರು ಅಷ್ಟೇ, ಅದಾದ್ಮೇಲೆ ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರ ಪಾಡ್ಕಾಸ್ಟ್ ಗೆ ಬಂದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಒಂದು ಫುಟೇಜ್ ಕೂಡ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಸೊ ಸಡನ್ ಆಗಿ ಅವರಿಗೆ ಹೈ ಪಬ್ಲಿಸಿಟಿನ ಕೊಡೋದಕ್ಕೆ ಬರ್ತಿದ್ದಂಗೆನೆ ಸೆಲೆಬ್ರಿಟಿ ಆದಂತಹ ನಮ್ಮ ಜೆಲ್ಲಿ ರೋಲ್ ಅವರ ಜೊತೆ ರಾಯ್ಸ್ ಕೀಸ್ ಅವ್ರನ್ನ WWE ಅವರು ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ರಾಯ್ಸ್ ಕೀಸ್ ಅವ್ರಿಗೂ ಕೂಡ ಪಬ್ಲಿಸಿಟಿ ಸಿಗುತ್ತೆ. ಅಂಡ್ ಇದರಿಂದ WWE ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಅವರ ಬಳಿ ರಾಯ್ಸ್ ಕೀಸ್ ನ ಬಿಲ್ಡ್ ಮಾಡೋದಕ್ಕೆ ಏಜು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಸೊ ಬಂದ್ ಕೂಡಲೇ ಅವ್ರನ್ನ ಮೈನ್ ಇವೆಂಟ್ ಗೆ ಹಾಕ್ಲೇಬೇಕು. ಮೈನ್ ಇವೆಂಟ್ ಸೂಪರ್ ಸ್ಟಾರ್ ಅಂತ WWE ಅವ್ರಿಗೆ ಏನಾದ್ರು ಅನ್ಸಿದ್ರೆ, ಅಥವಾ ಮಿಡ್ ಕಾರ್ಡಿಗಾದ್ರೂ ಹಾಕ್ಲೇಬೇಕು. ಜಾಬರ್ ರೀತಿ ನಮ್ಮ ರಾಯ್ಸ್ ಕೀಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ WWE ಅವರು ಬಂದ್ ಕೂಡಲೇ ಅವ್ರನ್ನ ಮೈನ್ ಸ್ಟ್ರೀಮ್ ಗೆ ಕರ್ಕೊಂಡು ಬರೋದಕ್ಕೆ ಜೆಲ್ಲಿ ರೋಲ್ ಅವರ ಜೊತೆ ಟ್ಯಾಗ್ ಟೀಮ್ ಆಗಿ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ
ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ಸಿಮಿಲಾರಿಟೀಸ್ ಗಳ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವರಿಗೆ ಯಾವ ರೀತಿ ಬುಕ್ಕಿಂಗ್ ನ ಕೊಡ್ತಾ ಇದ್ರೋ ಅದೇ ರೀತಿ ಬುಕ್ಕಿಂಗ್ ನ ನೆಕ್ಸ್ಟ್ ಇಯರ್ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೂ ಕೂಡ ಕೊಡ್ತಾ ಇದ್ದಾರೆ ಅಂತ. ಉದಾಹರಣೆಗೆ 2008ರಲ್ಲಿ ನಮ್ಮ ಜಾನ್ ಸಿನಾ ಅವರು ರಾಯಲ್ ರಂಬಲ್ ನ ಗೆದ್ದಿದ್ರು. ಅದೇ ರೀತಿ 2009ರಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ರಾಯಲ್ ರಂಬಲ್ ನ ಗೆಲ್ತಾರೆ. 2012ರಲ್ಲಿ ನಮ್ಮ ಜಾನ್ ಸಿನಾ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆದ್ದಿದ್ರು. ಅದೇ ರೀತಿ 2013ರಲ್ಲೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮನಿ ಇನ್ ದ ಬ್ಯಾಂಕ್ ನ ಗೆಲ್ತಾರೆ. ಅಷ್ಟೇ ಅಲ್ಲ 2025ರಲ್ಲಿ ನಮ್ಮ ಜಾನ್ ಸಿನಾ ಅವರು ಎಲಿಮಿನೇಷನ್ ಚೇಂಬರ್ ನ ಗೆದ್ದಿದ್ರು. ಅದೇ ರೀತಿ 2026ರಲ್ಲೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಎಲಿಮಿನೇಷನ್ ಚೇಂಬರ್ ನ ಗೆಲ್ತಾರೆ. ಅದೇ ರೀತಿ 2025ರಲ್ಲಿ ನಮ್ಮ ಜಾನ್ ಸಿನಾ ಅವರು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ಆಗಿದ್ರು. ಅಂಡ್ ಈಗ 2026ರಲ್ಲೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಚಾಂಪಿಯನ್ ಆಗಬಹುದು ಅಂತ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಈಗ ಈ ಒಂದು ಲಿಸ್ಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ ಆ ಒಂದು ಮೂಮೆಂಟ್ ಕೂಡ ಆಡ್ ಆಗಿದೆ. 2025ರಲ್ಲಿ ಎಲಿಮಿನೇಷನ್ ಚೇಂಬರ್ ನ ಗೆದ್ದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಆಗಿ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ರು. ಅಂಡ್ ಅದೇ ರೀತಿ 2026ರಲ್ಲಿ ಎಲಿಮಿನೇಷನ್ ಚೇಂಬರ್ ನ ಗೆದ್ದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಹೀಲ್ ಟರ್ನ್ ಆಗಿ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಸೊ 100% ನಮ್ಮ ರ್ಯಾಂಡಿ ಆರ್ಟನ್ ಅವರ ಕೈಗೆ ಈಗ ಚಾಂಪಿಯನ್ಶಿಪ್ ಬರುತ್ತೆ ಅಂತ ಅನ್ಸುತ್ತೆ. ಅದರಲ್ಲೂ ಕೂಡ ಅವರು ಹೀಲ್ ಟರ್ನ್ ಆದ್ಮೇಲೆ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋ ಚಾನ್ಸಸ್ ಇನ್ನೂ ಕೂಡ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ನೀವು ನೋಟಿಸ್ ಮಾಡಿದ್ರ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೀಲ್ ಟರ್ನಿಗೋಸ್ಕರನೇ ಬ್ಲಾಕ್ ಕಲರ್ ಟಿ ಶರ್ಟ್ ನ ಹಾಕೊಂಡು ಬಂದಿರ್ತಾರೆ. ಅದಕ್ಕಿಂತ ಮುಂಚೆ ಅವರು ಸಿಕ್ಕಾಪಟ್ಟೆ ಲೂಸ್ ಆಗಿರ್ತಕ್ಕಂತಹ ಬ್ಲೂ ಕಲರ್ ಟಿ ಶರ್ಟ್ ನ ಹಾಕೊಂಡು ಬರ್ತಾ ಇದ್ರು. ಬಟ್ ಯಾವಾಗ ಅವರು ಹೀಲ್ ಟರ್ನ್ ನ ಪ್ಲಾನ್ ಮಾಡಿದ್ರು ಅವತ್ತು ಆ ಕಲರ್ ಬ್ಲಾಕ್ ಆಗಿ ಟರ್ನ್ ಆಗುತ್ತೆ. ಬ್ಲಾಕ್ ಸಿಂಬಲ್ ಆಫ್ ಹೀಲ್ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಡಬ್ಲ್ಯೂ ಅವರು ಈ ರೀತಿ ಚಿಕ್ಕ ಪುಟ್ಟ ಡೀಟೇಲ್ಸ್ ಗಳನ್ನ ಬಿಡ್ತಾನೆ ಇರ್ತಾರೆ. ರೋಮನ್ ರೈನ್ಸ್ ಅವರು ಕೂಡ ಹೀಲ್ ಟರ್ನ್ ಆಗ್ಬೇಕಾದ್ರೆ ಕಂಪ್ಲೀಟ್ ಬ್ಲಾಕ್ ಕಲರ್ ಟಿ ಶರ್ಟ್ ನ ಹಾಕೊಂಡು ಬಂದಿದ್ರು. ಅಂಡ್ ಅದ್ರ ಮೇಲ್ಗಡೆ ರಾಕ್ ಎವರ್ವೆನ್ ಅಂಡ್ ಲೀವ್ ಅಂತ ಬರ್ದಿತ್ತು. ಅಂಡ್ ಈಗ ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಹೀಲ್ ಟರ್ನ್ ಆಗ್ಬೇಕಾದ್ರೆ ಕಂಪ್ಲೀಟ್ ಬ್ಲಾಕ್ ಕಲರ್ ಟಿ ಶರ್ಟ್ ನ ಹಾಕೊಂಡು ಬಂದಿದ್ದಾರೆ. ಅಂಡ್ ಅದ್ರ ಮೇಲ್ಗಡೆ RKO ಎವ್ರಿವನ್ ಅಂತ ಬರ್ದಿದೆ. ಏನೇ ಆಗ್ಲಿ ಗೈಸ್, ಚಿಕ್ಕ ಪುಟ್ಟ ಡೀಟೇಲ್ಸ್ ನ ಡಬ್ಲ್ಯೂ ಅವರು ಯಾವಾಗಲೂ ಕೂಡ ಕೊಡ್ತಾನೆ ಇರ್ತಾರೆ. ನಿಮ್ಗೆ ಅನ್ಸುತ್ತೆ ಜಾನ್ ಸಿನಾ ಅವರ ರೀತಿನೇ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆಗ್ತಾರಾ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಮಂಡೇ ನೈಟ್ ರಾಲ್ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.